ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವರ ಮಾರ್ಕೆಟ್ನಲ್ಲಿ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ ಒಂದು IPO ಡೀಟೇಲ್ ವಿಡಿಯೋ ನಾನು ಮಾಡಿದ್ದೀನಿ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಎರಡನೇ ಕಂಪನಿ ಎಕ್ಸಿಕಾಮ್ ಟೆಲಿಸಿಸ್ಟಮ್ ಲಿಮಿಟೆಡ್ ಆಗಿರುತ್ತೆ. ಎಕ್ಸಿಕಾಮ್ ಟೆಲಿಸಿಸ್ಟಮ್ ಲಿಮಿಟೆಡ್ 1994ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಮೇಜರ್ ಆಗಿ 2 ವರ್ಟಿಕಲ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಮೊದಲನೇದು ಪವರ್ ಸಿಸ್ಟಮ್ಸ್ ಸೆಗ್ಮೆಂಟ್ನಲ್ಲಿ ಟೆಲಿಕಮ್ಯುನಿಕೇಷನ್ ಕ್ಲೈಂಟ್ಗಳಿಗೆ ಅನ್ಇಂಟರಪ್ಟೆಡ್ ಪವರ್ ಸೊಲ್ಯೂಷನ್ಸ್ಗಳನ್ನು ಹಾಗೆ ಡಿಜಿಟಲ್ ಕಮ್ಯುನಿಕೇಷನ್ ನೆಟ್ವರ್ಕನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಎರಡನೇದಾಗಿ EV ಚಾರ್ಜಿಂಗ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಎಕ್ಸಿಕಾಮ್ ಆಲ್ರೆಡಿ 61,000 AC ಮತ್ತು DC ಚಾರ್ಜರ್ಸ್ಗಳನ್ನು ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾನಲ್ಲಿ ಡೆಪ್ಲಾಯ್ ಮಾಡಿದರೆ EV ಚಾರ್ಜಿಂಗ್ ಸೊಲ್ಯೂಷನ್ಸ್ಗಳನ್ನು ಡಿಸೈನ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಡೆಪ್ಲಾಯ್ ಮಾಡುವಂಥ ಬಿಸ್ನೆಸ್ ಆಗಿರುತ್ತೆ. ಹಾಗೆ ಇವರು ಭಾರತದಲ್ಲಿ ಮೊದಲನೇ ಬಾರಿಗೆ EV ಚಾರ್ಜರ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಗೆ ಎಂಟರ್ ಆದಂಥ ಕಂಪನಿ ಆಗಿರ್ತಾರೆ. ರೆಸಿಡೆನ್ಷಿಯಲ್ ಯೂಸ್ನಲ್ಲಿ ಬಳಸುವಂಥ AC ಚಾರ್ಜರ್ಸ್ಗಳು ಹಾಗೆ ಬಿಸ್ನೆಸ್ ಮತ್ತು ಪಬ್ಲಿಕ್ ಚಾರ್ಜಿಂಗ್ ನೆಟ್ವರ್ಕ್ನಲ್ಲಿ ಬಳಸುವಂಥ DC ಚಾರ್ಜರ್ಸ್ಗಳನ್ನು ಈ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಪ್ಲಾಯ್ ಮಾಡ್ತಾರೆ. 400ಕ್ಕೂ ಹೆಚ್ಚಿನ ಲೊಕೇಶನ್ಸ್ಗಳಲ್ಲಿ 61,000 EV ಚಾರ್ಜರ್ಸ್ಗಳನ್ನು ಆಲ್ರೆಡಿ ಇವರು ಡೆಪ್ಲಾಯ್ ಮಾಡಿದ್ದಾರೆ. ಹಾಗೆ 5 ಲಕ್ಷಕ್ಕೂ ಹೆಚ್ಚಿನ ಲಿಥಿಯಂ ಅಯಾನ್ ಬ್ಯಾಟರೀಸ್ಗಳನ್ನು ಡೆಪ್ಲಾಯ್ ಮಾಡಿರುವಂಥ ಕಂಪನಿ ಆಗಿರ್ತಾರೆ. ಸೊ ಕಂಪನಿ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದೆ. 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ISO ಸ್ಟ್ಯಾಂಡರ್ಡ್ನಲ್ಲೇ ಬಿಲ್ಡ್ ಆಗಿದೆ. 2023ರ ಸೆಪ್ಟೆಂಬರ್ನ ವೇಳೆಗೆ 70 ಕಸ್ಟಮರ್ಸ್ಗಳನ್ನು ಅಂದರೆ ಕ್ಲೈಂಟ್ಗಳನ್ನು ಕಂಪನಿ ಹೊಂದಿದ್ದಾರೆ. ಮೇಜರ್ ಆಗಿ 15 ಆಟೋಮೋಟಿವ್ ಕ್ಲೈಂಟ್ಸ್ಗಳನ್ನು ಈ ಒಂದು ಕಂಪನಿ ಹೊಂದಿದ್ದಾರೆ. ಆಟೋ ಸೆಗ್ಮೆಂಟ್ನಲ್ಲಿ ಅಂದರೆ EV ಚಾರ್ಜರ್ಸ್ಗಳನ್ನ ಏನು ಇವರು ಡೆಪ್ಲಾಯ್ ಮಾಡ್ತಾರೆ ಆ ಒಂದು ಸೆಗ್ಮೆಂಟ್ನಲ್ಲಿ ಟಾಟಾ ಮೋಟಾರ್ಸ್, MG ಮೋಟಾರ್ಸ್, JBM, ಹ್ಯುಂಡೈ ಈ ರೀತಿಯ ಕ್ಲೈಂಟ್ಗಳನ್ನು ಹೊಂದಿದ್ದಾರೆ. 15ಕ್ಕೂ ಹೆಚ್ಚಿನ ಆಟೋ ಕಂಪನಿಗಳು OEMಸ್ಗಳು ಇವರ ಕ್ಲೈಂಟ್ ಆಗಿರ್ತಾರೆ. ಹಾಗೆ ಟೆಲಿಕಮ್ಯುನಿಕೇಷನ್ ಸೆಗ್ಮೆಂಟ್ನಲ್ಲಿ ಜಿಯೋ, BSNL, ಇಂಡಸ್ ಟವರ್ ನಂತ ಕ್ಲೈಂಟ್ಗಳನ್ನ ಕಂಪನಿ ಹೊಂದಿದ್ದಾರೆ. ಸೊ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನ ಕಂಪನಿ ಹೊಂದಿದೆ. 1190 ಎಂಪ್ಲಾಯೀಸ್ಗಳು ಭಾರತದಲ್ಲಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಂಪನಿಯ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಆಗಿದ್ದಾರೆ. ಹಾಗೆ ಅರ್ಲಿ ಮೂವರ್ ಅಡ್ವಾಂಟೇಜ್ ಕೂಡ ಕಂಪನಿಗೆ ಸಿಗುತ್ತೆ. ಸೊ ಭಾರತದಲ್ಲಿ ಮೊದಲನೇ ಬಾರಿಗೆ EV ಚಾರ್ಜರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಕಂಪನಿ. ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಇದೆ. ಕ್ಲೈಂಟ್ಗಳ ಜೊತೆಯಲ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅನ್ನು ಕೂಡ ಮೇಂಟೈನ್ ಮಾಡ್ತಾರೆ. ಹಾಗೆ ಹೈ ಬ್ಯಾರಿಯರ್ ಇಂಡಸ್ಟ್ರಿ ಆಗಿರುತ್ತೆ. ಅಂದರೆ ಬೇರೆ ಪ್ಲೇಯರ್ಗಳ ಎಂಟ್ರಿ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಬಹಳಷ್ಟು ಟೆಕ್ನಾಲಜಿ ಎವಲ್ಯೂಷನ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಈ ಒಂದು ಇಂಡಸ್ಟ್ರಿಗೆ ಬಹಳ ಪ್ಲೇಯರ್ಸ್ಗಳ ಎಂಟ್ರಿ ಆಗೋದಿಲ್ಲ. ಅದು ಕೂಡ ಕಂಪನಿಗೆ ಅಡ್ವಾಂಟೇಜ್ ಆಗುತ್ತೆ. ಹಾಗೆ ಇವರು ಒಳ್ಳೆ ಒಂದು ಡೊಮೈನ್ ಎಕ್ಸ್ಪರ್ಟೈಸ್ ಮತ್ತು ಪ್ರಾಡಕ್ಟ್ ನಾಲೆಡ್ಜ್ ಅನ್ನು ಹೊಂದಿದ್ದಾರೆ. 30 ವರ್ಷಕ್ಕೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ. ಪ್ರಮೋಟರ್ಸ್ಗಳು ಕೂಡ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಹಾಗೆ ಯಾವ ರೀತಿಯಲ್ಲಿ EV ಚಾರ್ಜರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ಡೆಪ್ಲಾಯ್ ಮಾಡಬೇಕು, ಹಾಗೆ ಟೆಕ್ನಾಲಜಿಯನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ವರ್ಟಿಕಲಿ ಇಂಟಿಗ್ರೇಟೆಡ್ ಆಪರೇಷನ್ ಅನ್ನು ಮಾಡ್ತಾರೆ. ಅಂದರೆ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಏನಿದೆ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ವರ್ಟಿಕಲಿ ಇಂಟಿಗ್ರೇಟ್ ಆಗಿದ್ದು ಡಿಸೈನಿಂಗ್, ಇಂಜಿನಿಯರಿಂಗ್, ಪ್ರೋಟೋಟೈಪ್ ಮೇಕಿಂಗ್, ಟೆಸ್ಟಿಂಗ್ ಎಲ್ಲ ಕೂಡ 3 ಫೆಸಿಲಿಟಿಗಳಲ್ಲಿ ಆಗುತ್ತೆ. ಸೊ ಇದಿಷ್ಟು ಕಂಪನಿಯ ಸ್ಟ್ರೆಂತ್ಸ್ ಆಗಿದೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ನೋಡೋದಕ್ಕೆ ಸಿಗುತ್ತೆ. ಮೇಜರ್ ವೀಕ್ನೆಸ್ಗಳಲ್ಲ, ಬಟ್ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ತರುವಂಥ ವೀಕ್ನೆಸ್ ಆಗಿರುತ್ತೆ. ಇವರು EV ಕಂಪನಿಗಳ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಅನ್ನು ಹೊಂದಿದ್ದಾರೆ. EV ವೆಹಿಕಲ್ಗಳ ಸೇಲ್ಸ್ ಯಾವ ರೀತಿಯಲ್ಲಿ ಆಗುತ್ತೆ ಅದರ ಬೇಸಿಸ್ ಮೇಲೆ ಇವರ ಬಿಸ್ನೆಸ್ ಡೆವಲಪ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಟೆಲಿಕಮ್ಯುನಿಕೇಷನ್ ಪ್ರೊವೈಡರ್ಗಳ ಮೇಲೆ ಕೂಡ ಡಿಪೆಂಡೆನ್ಸ್ ಅನ್ನು ಹೊಂದಿದ್ದಾರೆ. ಟೆಲಿಕಮ್ಯುನಿಕೇಷನ್ ಪ್ರೊವೈಡರ್ಗಳು ಹೆಚ್ಚಿನ ಒಂದು ಬಿಸ್ನೆಸ್ ಅನ್ನು ಕೊಟ್ಟರೆ ಇವರ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಇರುತ್ತೆ. ಹಾಗೆ 50% ರೆವೆನ್ಯೂ ಟೆಲಿಕಾಂ ಕಂಪನಿಗಳಿಂದನೇ ಕಂಪನಿ ಜನರೇಟ್ ಮಾಡ್ತಾ ಇದೆ. ಹಾಗೆ ಇಂಪೋರ್ಟ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಇದೆ. ಚೈನಾ, ಹಾಂಗ್ಕಾಂಗ್, ಸಿಂಗಾಪುರ್, ಸೌತ್ ಕೊರಿಯಾ ಸೊ ಈ ದೇಶಗಳಿಂದ ಲಿಥಿಯಂ ಅಯಾನ್ ಸೆಲ್ಸ್ಗಳನ್ನು, ಬ್ಯಾಟರಿ ಪ್ಯಾಕ್ಸ್ಗಳನ್ನು ಇವರು ಇಂಪೋರ್ಟ್ ಮಾಡ್ಕೋತಾರೆ. ಸೆಮಿಕಂಡಕ್ಟರ್ಸ್ಗಳನ್ನು ಕೂಡ ಇಂಪೋರ್ಟ್ ಮಾಡ್ಕೋಬೇಕಾಗಿದೆ. ಭಾರತದಲ್ಲಿ ಸೆಮಿಕಂಡಕ್ಟರ್ಸ್ ಅಷ್ಟಾಗಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಸೊ ಅದನ್ನು ಕೂಡ ಬೇರೆ ಕಡೆಯಿಂದನೇ ಇವರು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ಎಲ್ಲೋ ಒಂದು ಕಡೆ ರಿಸ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕಾಗುತ್ತೆ. ಟೆಕ್ನಾಲಜಿ ಎವಲ್ಯೂಷನ್ ಆದಂಗೆ ಇವರು ಕೂಡ ತಮ್ಮ EV ಬಿಸ್ನೆಸ್ನಲ್ಲಿ ಹಾಗೆ ಟೆಲಿಕಮ್ಯುನಿಕೇಷನ್ ಬಿಸ್ನೆಸ್ನಲ್ಲಿ ಟೆಕ್ನಾಲಜಿಯನ್ನು ಯಾವ ರೀತಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಅದರ ಬಗ್ಗೆ ರಿಸರ್ಚನ್ನು ಮಾಡ್ತಿರ್ಬೇಕಾಗುತ್ತೆ. ಎಕ್ಸಿಕಾಮ್ ಟೆಲಿಸಿಸ್ಟಮ್ನ IPO ಫೆಬ್ರವರಿ 27ಕ್ಕೆ ಓಪನ್ ಆಗಿದೆ. ಫೆಬ್ರವರಿ 29ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 142ರ ಕಟ್ ಆಫ್ ಪ್ರೈಸನ್ನು ಸೆಟ್ ಮಾಡಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದಾಗ 142ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಒಂದು ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 100 ಶೇರ್ಗಳ ಲಾಟ್ ಆಗಿರುತ್ತೆ. 100 ಶೇರ್ಸ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ₹14,200 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 14 ಲಾಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. 14 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,98,800 ಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 1 ಮಾರ್ಚ್ ಆಗಿದೆ. IPO ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆಗಿರುವಂಥ ಫಂಡ್ 4 ಮಾರ್ಚ್ಗೆ ರೀಫಂಡ್ ಆಗುತ್ತೆ. ಅಕಸ್ಮಾತ್ ನಿಮಗೆ IPO ಅಲಾಟ್ಮೆಂಟ್ ಆದರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 4 ಮಾರ್ಚ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 5 ಮಾರ್ಚ್ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ
ಸೊ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. 2024 ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 28 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ 3 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಪ್ರಾಫಿಟ್ಸ್ ನಮಗೆ 3 ರಿಂದ 6 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂ ಕೂಡ ನಮಗೆ ಕನ್ಸಿಸ್ಟೆಂಟ್ ಆಗಿ ಕಾಣಿಸುತ್ತೆ. ಅಸೆಟ್ನಲ್ಲಿ ಕೂಡ ಒಂದು ಕನ್ಸಿಸ್ಟೆಂಟ್ ರೆಕಾರ್ಡ್ ನೋಡೋದಕ್ಕೆ ಸಿಗ್ತದೆ. ಒಂದು ಡೀಸೆಂಟ್ ಫಿನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. IPO ಇಶ್ಯೂ ಸೈಜ್ 429 ಕೋಟಿ, 429 ಕೋಟಿಯಲ್ಲಿ ಫ್ರೆಶ್ ಇಶ್ಯೂ 329 ಕೋಟಿ ಆಗಿರುತ್ತೆ. ಈ 329 ಕೋಟಿಯನ್ನು ಕಂಪನಿ ಏನು IPOನಿಂದ ಜನರೇಟ್ ಮಾಡ್ತಾರೆ ಅದನ್ನು ಅವರು ತಮ್ಮ ಬಿಸ್ನೆಸ್ಸನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋಬೋದಾಗುತ್ತೆ. 100 ಕೋಟಿಯ ಆಫರ್ ಫಾರ್ ಸೇಲ್ ಇದೆ. ಆಫರ್ ಫಾರ್ ಸೇಲ್ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ ಇಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡ್ತಿದ್ದಾರೆ. NII ಕ್ಯಾಟಗರಿಗೆ 15% ಆಫರ್ ಇರುತ್ತೆ. QIB ಕ್ಯಾಟಗರಿಯಲ್ಲಿ 75% ಆಫರ್ ನೋಡೋದಕ್ಕೆ ಸಿಗ್ತದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಕಡಿಮೆ ಆಫರನ್ನು ಮಾಡ್ತಾ ಇದ್ದಾರೆ. QIBಗೆ ಹೆಚ್ಚಿನ ಒಂದು ಆಫರ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ರಿಟೇಲ್ ಕ್ಯಾಟಗರಿಯಲ್ಲಿ ಕಡಿಮೆ ಇರುತ್ತೆ. ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 142ರ ಕಟ್ ಆಫ್ ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 1700 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿದೆ. ಅರ್ನಿಂಗ್ ಪರ್ ಶೇರ್ 3 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಪಿ ರೇಷಿಯೋ 42ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ ಪಿ 147 ಆಗಿದೆ. ಸೊ ಇಂಡಸ್ಟ್ರಿ ಪಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಕಂಪನಿ IPOನ ತರ್ತಿದ್ದಾರೆ. ಇವರು ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದಾಗ ಸರ್ವೋಟೆಕ್ ಪವರ್ ಸಿಸ್ಟಮ್ ಲಿಮಿಟೆಡ್ ಹಾಗೆಯೇ HBL ಪವರ್ ಸಿಸ್ಟಮ್ ಲಿಮಿಟೆಡ್ನ ತಮ್ಮ ಕಾಂಪಿಟೇಟರ್ಸ್ ಆಗಿ ಲಿಸ್ಟ್ ಮಾಡಿದ್ದಾರೆ. ಈ 2 ಕಂಪನಿಗಳು 140ರಿಂದ 150ರ ಪಿ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ 2 ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗ್ತಾ ಇದೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ 142ರ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. 170 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ನೀವು 15,000 ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಅದರ ಮೇಲೆ ನಿಮಗೆ 16,000 ಪ್ರಾಫಿಟ್ ಸಿಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಖಂಡಿತವಾಗ್ಲೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ಪ್ರೀಮಿಯಂ ಬಹಳಷ್ಟು ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ಗಳು ಬರುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡಿದ್ದಾರೆ. ಆದ್ದರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕಷ್ಟ ಇರುತ್ತೆ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಎಲ್ಲ ಡಿಮ್ಯಾಟ್ ಅಕೌಂಟ್ಗಳಿಂದ ಒಂದೊಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ನೀವು ಒಂದೇ ಅಕೌಂಟ್ನಿಂದ 10 ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಆಗ ನಿಮಗೆ ಅಲಾಟ್ಮೆಂಟ್ ಸಿಗೋದಿಲ್ಲ. ಸೊ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಅಂದರೆ ಬೇರೆ ಬೇರೆ ವ್ಯಕ್ತಿಯ ಹೆಸರಿನಲ್ಲಿ ಪ್ಯಾನ್ ಏನಿರುತ್ತೆ ಆ ಒಂದು ಪ್ಯಾನ್ ಅಂಡರಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಅದರಿಂದ ಅಪ್ಲಿಕೇಶನ್ ಅನ್ನು ಹಾಕಿ ಅಲಾಟ್ಮೆಂಟ್ ಚಾನ್ಸಸ್ ಅನ್ನು ಇನ್ಕ್ರೀಸ್ ಮಾಡ್ಕೋಬೋದಾಗುತ್ತೆ. ಸೊ ಮುಂಚೆ HNI ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿ ಅಲಾಟ್ಮೆಂಟ್ಗಳನ್ನು ಕನ್ಫರ್ಮ್ ಮಾಡ್ಕೋಬೋದಾಗಿತ್ತು. ಬಟ್ ಈಗ HNI ಕ್ಯಾಟಗರಿಯಲ್ಲಿ ಕೂಡ ಲಾಟರಿ ಬೇಸ್ಡ್ ಅಲಾಟ್ಮೆಂಟ್ ಸಿಸ್ಟಮ್ ಇರೋದ್ರಿಂದ ಅಲ್ಲೂ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ಸ್ಗಳನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು ಇಷ್ಟೊಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದಾಗ. ಬಟ್ ಸ್ಟಿಲ್ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಕಂಪನಿ ಆಗುತ್ತೆ. EV ಬಿಸ್ನೆಸ್ಸನ್ನು ಮಾಡ್ತಿರುವಂಥ ಕಂಪನಿ ಲಾಂಗ್ ಟರ್ಮ್ನಲ್ಲಿ ಗ್ರೋತ್ ಇದ್ದೇ ಇರುತ್ತೆ. ಬಟ್ ಲಿಸ್ಟ್ ಆಗಿದ ತಕ್ಷಣ ಪ್ರಾಫಿಟ್ಸ್ಗಳನ್ನು ಬುಕ್ ಮಾಡಿಕೊಂಡು ಅದಾದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಆ ಒಂದು ಲೆವೆಲ್ನಲ್ಲಿ ಮತ್ತೆ ಎಂಟರ್ ಆಗ್ಬೋದಾಗುತ್ತೆ. IPO ಅಲಾಟ್ಮೆಂಟ್ ಸ್ಟೇಟಸನ್ನು ನೀವು ಲಿಂಕಿನ್ ಟೈಮ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಲಿಂಕಿನ್ ಟೈಮ್ ಇವರ ರಿಜಿಸ್ಟರ್ ಆಗಿರ್ತಾರೆ. ಸೊ ಎಕ್ಸಿಕಾಮ್ ಕಂಪನಿ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.